ರಾಜ್ಯಪಾಲರ ಒಂದು ಪಕ್ಷ ಪಾರ್ಟಿ ವಿರೋಧಿ ನೀತಿ ಅನುಸರಿಸ್ತಾರೆ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಕೈಗೊಂಡಾಗಿ ಇವತ್ತು ರಾಜ್ಯಪಾಲರು ಹೊರಡ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಮೂಲ ಕೆಲಸದಲ್ಲಿ ಇಲ್ಲ ಸಲ್ಲದ ಆರೋಪ ಮಾಡಿ ಸಿಕ್ಕಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ವಿರುದ್ಧ ಇವತ್ತು ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇರ್ತಕ್ಕಂಥಲ್ಲಿ ಪೊಲೀಸರು ನಮ್ಮನ್ನ ಮುಖ್ಯವಾದಂಥ ಮುಖಂಡರು ಬಂದಿರೋದು ಖಂಡನೀಯವಾಗಿದೆ. ಇವತ್ತು ಪೊಲೀಸರು ರಾಜಭವನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಅಂದ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡೋದು ಅರ್ಥ ಇದೆ, ಯಾಕಂದ್ರೆ ಅವರು ಈ ಸಂಪೂರ್ಣವಾಗಿ ಅವರು ಆರೋಪಿ ಆಗಿದ್ರು. ಆದರೆ ಕಾಯ್ದೆಲ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರನ್ನ ಏನೊಂದು JDS ಮತ್ತು BJP ಕೇಂದ್ರ ಸರ್ಕಾರ BJPಯಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಬಿಡಬಾರ್ದು. ಅವ್ರು ಇವತ್ತು ಮೋದಿಗೆ ಏನಾದ್ರು ಎಲ್ಲ ಟಾಂಗ್ ಕೊಡೋಂಥವ್ರು ಯಾರು ವ್ಯಕ್ತಿ ಇದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಹಾಗಾಗಿ ಸಿದ್ದರಾಮಯ್ಯನನ್ನು ಅಳಿಸೋದಕ್ಕೆ ಇವತ್ತು ಕುತಂತ್ರವನ್ನು ಮಾಡಿಬಿಟ್ಟು ಅವ್ರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಇದೇ ಕುಮಾರಸ್ವಾಮಿ ಮೇಲೆ ಆರೋಪ ಇದೆ, ಇದೇ ಮೂಢನಂಬಿಕೆ ಸಹ ಇದೆ. ಆದರೆ ಅವ್ರನ್ನ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದ ಯಾವುದೇ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದರೆ ಇವರೆಲ್ಲ ವೈಯಕ್ತಿಕವಾಗಿ ತಮ್ಮ ಸಾಹಿತ್ಯದಲ್ಲಿ ಬಂದಿರುವಂಥವ್ರು ಯಾವುದೇ ಹಣದ ಆಫೀಸಿಂದ ಬಂದಿರುವಂಥ ಸಂದರ್ಭದಲ್ಲಿ ಇದು. ಎಷ್ಟು ಜನ ಸೇರ್ಬೋದು ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ನಮ್ಮ ಪರಿಚಯ ಕುಂದಲೂರು ಮನೀಂದ್ರ INTC ರಾಜ್ಯ ಉಪಾಧ್ಯಕ್ಷರು.